ಕ್ಯಾರೆಟು, ಬೀಟ್ರೂಟು, ದಪ್ಪ ಮೆಣಸಿನ್ಕಾಯಿ 3 ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ. ಒಂದು ಕೋಸಿತ್ತು, ಅದು ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಕೂಟು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ 1-2 ಗಂಟೆ ಮುಂಚೆನೇ ನೀರಲ್ಲಿ ನೆನೆಸಿ ಮಡಗಿದ್ದೆ, ಸ್ವಲ್ಪ ಕ್ಲೀನಾಗಲಿ ಅಂತ. ಸ್ವಲ್ಪ ಮಣ್ಣಿದ್ರೂ ಕರ ಅಂತ ಸೌಂಡ್ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ಕ್ಯಾರೆಟ್ದು ಮೇಲ್ಗಡೆ ಸಿಪ್ಪೆ ಎಲ್ಲ ತುರಿದು ಪೂರ 1-2 ಟೈಮ್ ಎಲ್ಲ ತರಕಾರಿನೂ ನೀರಲ್ಲಿ ನೆನೆಸ್ಕೊಂಡಿದ್ದೆ. ಈಗೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಮನೇಲಿ ಸ್ವಲ್ಪ ಅವರೆಕಾಯಿ ಇತ್ತು, ಒಂದು ಈರುಳ್ಳಿ ಒಗ್ಗರಣೆಗೆ ಕಟ್ ಮಾಡ್ಕೊಂಡಿದ್ದೀನಿ, ಅವರೆಕಾಯಿನೂ ಹಾಕಿದ್ದೀನಿ. ಮೂರು ಆಲೂಗಡ್ಡೆನ ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಇದನ್ನು ಸಿಪ್ಪೆ ಏನು ತೆಗಿಯಲ್ಲ, ಹಾಗೆ ಉಂಡೆ ಸಮೇತ ಕುಕ್ಕರ್ಗೆ ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಲವಂಗ, ಒಂಚೂರು ಚಕ್ಕೆ, ಕಾಯಿ ಹಾಕ್ಕೊಂಡಿದ್ದೀನಿ ಮಸಾಲೆಗೆ. 1-2 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ. ಒಂಚೂರು ಈರುಳ್ಳಿ ಕೆಂಪಾದಮೇಲೆ ಈ ತರಕಾರಿ ಎಲ್ಲ ಕುಕ್ಕರ್ಗೆ ಹಾಕಿದ್ದೀನಿ. ಆಲೂಗಡ್ಡೆನೂ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ್, 1 ಸ್ಪೂನಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ, ರೆಡಿ ಮಾಡಿ ಇಟ್ಟಿದ್ನಲ್ಲ ಕಾಯಿ, ಕೊತ್ತಂಬರಿ ಎಲ್ಲ, ಅದೆಲ್ಲ ನುಣ್ಣಗೆ ಆಡಿಸ್ಕೊಂಡಿದ್ದೀನಿ. ಒಂದು ಟಮಾಟೆನೂ ಆಡಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಬೆಂದ ಮೇಲೆ ಕುಕ್ಕರಿಂದ ಆಮೇಲೆ ತೆಗೆದು ನಾನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡ್ತೀನಿ. ಆವಾಗ ಈ ತರಕಾರಿ ಗೊಜ್ಜೇನಾಗುತ್ತೆ, ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ. ಆಲೂಗಡ್ಡೆನ ಹಾಗೆ ಕಟ್ ಮಾಡಿ ಹಾಕಲ್ಲ ನಾನು, ಅದನ್ನು ಈಚೆ ತೆಗೆದು ಸಿಪ್ಪೆ ಬಿಚ್ಚಿ ಕ್ಲೀನಾಗಿ 1 ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ತೀನಿ. ಅಂದರೆ ಪುಡಿ ಮಾಡಿಕೊಂಡು ಅದು ಪುಡಿನ ಈ ಗೊಜ್ಜಿಗೆ ಹಾಕಿ ಕಲಿಸ್ಕೊತೀನಿ. ಈಗ ಇದಕ್ಕೆ ಉಪ್ಪು, 1 ಚಮಚ ಖಾರದ ಪುಡಿ, 1/4 ಚಮಚ ಅರಿಶಿನ 3 ಹಾಕಿದ್ದೀನಿ. ಈಗ ಒಂದು ಸಲ ಸೌಟ್ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ತೀನಿ ಕ್ಲೀನಾಗಿ. ನೀವು ಬೇಕಾದರೆ ಟೇಸ್ಟು ನೋಡಿ, ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಬೋದು. ನಾನು ಸರಿನೇ ಹಾಕಿದ್ದೀನಿ, ಅದಕ್ಕೆ ನಾನು ನೋಡ್ತಾ ಇಲ್ಲ. ಇದಕ್ಕೆ ಕುಕ್ಕರ್ ಮುಚ್ಚಿ ಈಗ ಒಂದು 4 ಸಲ ಕೂಗಿಸ್ತೀನಿ. ತರಕಾರಿ ಇದ್ರೂ ಒಂದು 4 ಸಲ ಕೂಗಿಸ್ತೀನಿ, ಚೆನ್ನಾಗೇ ಇರುತ್ತೆ.